17 ಗುಂಟ ಸ್ವಯಾರ್ಜಿತ ಆಸ್ತಿ ನೋಡಿ. ಇದೆ ಬೋರು. ಒಳ್ಳೆ ಎಲ್ಲ ಫಲ ಬರ್ತದೆ. ಈಗ ಸೊಸಿ ಸೂಪರ್ ಜಾಗ ಮಾತ್ರ. ಅಂದರೆ ನಂಜನಗೂಡಿಗೆ 4 ರಿಂದ 5 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಎಲ್ಲ ಈಲ್ಡು. ಈಗ ಫಲ ಬರ್ತಾ ಇರೋದು ಅಂದರೆ ಬರೀ ತೆಂಗೆ ಇರೋದು, ಅಡಿಕೆ ಏನಿಲ್ಲ, ಮನೆ ಇಲ್ಲ. ಏನಾದರೂ ನಿಮ್ಮ ಸ್ಟೈಲ್ಗೆ ಒಂದು ಮನೆ ಮಾಡ್ಕೊಬಿಟ್ರೆ ಸೂಪರ್ ಜಾಗ ಸರ್. ಮಾತ್ರ ಎಲ್ಲ ಫಲ ಬರ್ತಾಯಿದೆ. ಸುತ್ತ ಫೆನ್ಸ್ ಮಾಡೋರೆ. 1 ಎಕರೆ 17 ಗುಂಟ ಸ್ವಯಾರ್ಜಿತ ಆಸ್ತಿ, ಜನರಲ್ ಪ್ರಾಪರ್ಟಿ ನೋಡಿ. ಎಲ್ಲ ಫಲ ಬರ್ತದೆ ನೋಡಿ ಸರ್. ಏನು ಗೆಡ್ಡ ನೋಡಿ ಸರ್, ಅಪ್ಪಾಟಿದೆ. ಒಳ್ಳೆ ಜಾಗ ಮಾತ್ರ. ಬೋರ್ ಇದೆ, ಡ್ರಿಪ್ ಇರಿಗೇಷನ್ ಆಗೈತೆ. ಪ್ರತಿಯೊಂದು ಗಿಡನೂ ಈಗ ತಾನೇ ಫಲ ಸ್ಟಾರ್ಟು, ಆದರೆ ಚೆನ್ನಾಗಿದೆ ನೋಡಿ. ಇಲ್ಲಿ ಡ್ರಿಪ್ ಹಾಕಂಗೆ ಇಲ್ಲ, ಕ್ಯಾಪ್ ತೆಗೆದ್ಬಿಟ್ರೆ ನೀರು. ಅಂದರೆ ಸ್ವಲ್ಪ ವಿಲೇಜ್ ಹತ್ತಿರ ಆಗಿರೋದು. ಮಣ್ಣು ರೋಡ್ ಆದರೂ ಸೂಪರ್ ಆಗಿದೆ ಜಾಗ ನೋಡಿ. ಎಲ್ಲ ಫಲ ಬರ್ತಾ ಇರೋಂಥ ಜಾಗ. ಒಳಗಡೆಗೆ ಬಂದಿದ್ದೀವಿ. ಇದು ಸ್ವಯಾರ್ಜಿತ ಆಸ್ತಿ. ಸುತ್ತ ಅದ್ಭುತವಿದೆ. ಪ್ಯೂರ್ ನೋಡಿ, ರೆಡ್ ಸಾಯಿಲು. ನಿಮಗೆ ಬೇಕಾದರೆ ಪಶ್ಚಿಮಕ್ಕೊಂದು ಜಾಗ ಇದೆ. ಪಶ್ಚಿಮಕ್ಕೂ ನೀವು ಬಂದು ಕುಂತ್ಕೊಂಡ್ರೆ ಪಶ್ಚಿಮಕ್ಕೊಂದು ಜಾಗ ಸಿಗುತ್ತೆ. ಈಗ ಬಂದಿರೋದು ಫಸ್ಲು ನೋಡಿ. ಈಗ ಬಂದೈತೆ ನೋಡಿ, ಇಲ್ಲೇ ಲೈನ್ ಬಂದೈತೆ. ನೋಡಿ ಸರ್, ಒಳ್ಳೆ ನಾಟಿಗಳ. ಬಾಕ್ಸ್ ಇದ್ದಂಗಿದೆ ಸರ್. 1 ಎಕರೆ 17 ಗುಂಟೆ ಆದ್ರೂ ಬಾಕ್ಸ್ ಇದ್ದಂಗಿದೆ ಜಾಗ. ಅಂದರೆ ಅವರು ಎಲ್ಲೇ ಟೂರ್ ಹೊಂಟೋಗ್ಬಿಟ್ಟವ್ರೆ, ಫ್ಯಾಮಿಲಿ ಟೂರ್ ಹೊಂಟೋಗ್ಬಿಟ್ರೆ. ಈಗ ಯಾರೂ ಬೀಗ ತೆಗಿಯೋರು ಇಲ್ಲ. ಆದರೂ ನಾನು ಸ್ನೇಹಿತರು ಕರ್ಕೊಂಡು ಒಳಗಡೆಯಿಂದ ಬಂದು ವೀಡಿಯೋ ಮಾಡ್ತಾಯಿರೋದು ನೋಡಿ ಸರ್. ಇದೇ ಸ್ಟಾರ್ಟ್ರು ನೋಡಿ. ಇಲ್ಲೇ ಸರ್ವಿಸ್ ಸ್ಟಾರ್ಟ್ರ್ ಕೊಟ್ರೆ ನೋಡಿ. ಇಲ್ಲೇ ಸ್ಟಾರ್ಟ್ ಇಟ್ಟವ್ರೆ. 1 ಬೋರ್ ಭಯಂಕರ ನೀರು ನೋಡಿ. ಗ್ಯಾಪ್ ಅಲ್ಕಂತ ಇದೆಯಲ್ಲ, ಈ ತೆಂಗಿನ ಗಿಡ ಪಕ್ಕದಲ್ಲಿ ಅದೇ ಬೋರು.